ಎಲ್ಲ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇಂಜಿನಿಯರ್ ಯಾರು ಓದಬೇಕು ಅಂದ್ಕೊಂಡಿದ್ದೀರಾ ನೀವು 2025 ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಮೆಕ್ಯಾನಿಕಲ್ ಸಿವಿಲ್ ಸ್ವಲ್ಪ ನೋಡಿ, ಇಲ್ಲಿ ನಮ್ಮ ಒಂದು ನ್ಯೂಸ್ 1 ಕೂಡ ಇದು ನ್ಯೂಸ್ ಕೂಡ ಆಗಿದೆ. ಏನಪ್ಪ ಅಂದರೆ ನಮ್ಮ ಒಂದು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಅನ್ನೋದು ಕಡಿಮೆ ಮಾಡ್ತಾ ಇದ್ದಾರೆ. ಇದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಒಂದು ಮಾಹಿತಿಯಾಗಿರುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಏನಪ್ಪ ಅಂದರೆ ಮೆಕ್ಯಾನಿಕಲ್ ಸಿವಿಲ್ ಸೇರಿ ಕೆಲ ಕೋರ್ಸ್ಗಳಿಗೆ ಬೇಡಿಕೆ ಜಾಸ್ತಿ ಇರೋದು ಕಡಿಮೆ ಇದೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ನಮ್ಮ ಒಂದು ಸಿವಿಲ್ ಇಂಜಿನಿಯರ್ಸು ಸೀಟ್ಗಳು ಎಷ್ಟಿದ್ದಾವೆ ಅಷ್ಟು ಕೂಡ ಫಿಲ್ ಆಗ್ತಿಲ್ಲ. ಅಂದರೆ ಹೋದ ವರ್ಷ ಕೂಡ ಅಷ್ಟೇ ಆಯಿತು. ನಮಗೆ ಎಷ್ಟು ಲಭ್ಯ ಇತ್ತು ಅಂದರೆ ಸೀಟ್ ಅಂದರೆ 5723 ಸೀಟ್ಸ್ ಇತ್ತು. ಬಟ್ ಫಿಲ್ ಆಗಿರೋ ಸೀಟ್ಸ್ ಎಷ್ಟು ಅಂದರೆ 2883. ಇನ್ನು ಬಾಕಿ ಉಳಿದಿರೋ ಅಂದರೆ ಉಳಿಕೆ ಸೀಟ್ ಎಷ್ಟು ಅಂದರೆ 2840 ಸೀಟ್ಸ್ ಉಳಿದಿದ್ದಾವೆ. ಸಿವಿಲ್ ಇಂಜಿನಿಯರ್ಸ್ದಾಯಿತು. ಮತ್ತು ಇನ್ನೊಂದು ಬಂದರೆ ನಮಗೆ ಹಾಗೆ ಇದೇ ರೀತಿ ಇನ್ನೂ ಒಂದು ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಂತ ಬರ್ತಾರೆ. ಎಲೆಕ್ಟ್ರಾನಿಕ್ಸ್ ಇದು ಎಲೆಕ್ಟ್ರಿಕಲ್ ಅಲ್ಲ, ಎಲೆಕ್ಟ್ರಿಕಲ್ ಬೇರೆ ಎಲೆಕ್ಟ್ರಾನಿಕ್ಸ್ ಬೇರೆ. ಅಲ್ಲಿ ಲಭ್ಯ ಇರೋ ಸೀಟ್ಸು 11,361 ಅವೈಲಬಲ್ ಇರೋದು. ಬಟ್ ಫಿಲ್ ಆಗಿರೋದು ಬಂದ್ಬಿಟ್ಟು ನಿಮಗೆ 9,841. ಇನ್ನೂ ಎಷ್ಟು ಉಳಿತು ಅಂದರೆ ಇದು ಒಂದು ಸ್ವಲ್ಪ ಆ್ಯಾವ್ರೇಜಿಗೆ ಪರವಾಗಿಲ್ಲ, ಆಲ್ಮೋಸ್ಟ್ ಫಿಲ್ ಆಗಿದೆ. 1,520 ಸೀಟ್ಸು ಇನ್ನೂ ಉಳಿದಿತ್ತು. ಈ ಒಂದು ಕೋರ್ಸ್ಗಳಿಗೆ ಕಡಿಮೆ ಬೇಡಿಕೆ ಇರೋದ್ರಿಂದ ಮತ್ತು ಸೀಟ್ ಕೂಡ ಫಿಲ್ ಆಗ್ತಿರೋ ಒಂದು ಕಾರಣದಿಂದ ಇಂಜಿನಿಯರ್ದು ತುಂಬ ಫೀಸ್ ಕೂಡ ಜಾಸ್ತಿ ಆಗೋದ್ರಿಂದ ಯಾವ ವಿದ್ಯಾರ್ಥಿಗಳು ಕೆಲ ಕೋರ್ಸ್ಗಳಿಗೆ ಶುಲ್ಕವನ್ನು ವಿನಾಯಿತಿ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲೇ ಮೇಲೆ ಕಾಣಿಸ್ತಿದೆ ಇಂಜಿನಿಯರಿಂಗ್ ಕೆಲ ಕೋರ್ಸ್ಗಳಿಗೆ ಶುಲ್ಕ ವಿನಾಯಿತಿ. ಇಂಥ ಒಂದು ಕೋರ್ಸ್ಗಳಿಗೆ ಒಂದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ನಮಗೆ ಬಂದಿರೋವಂಥ ಮಾಹಿತಿಯಾಗಿರುತ್ತೆ. ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಓದ್ತಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅದು, ಮತ್ತು ಸಿವಿಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಥ ಒಂದು ಇಂಜಿನಿಯರ್ ಯಾರು ಓದ್ತಾರೆ ಈಗ ನೆಕ್ಸ್ಟ್ ಬರೋ ಒಂದು ವಿದ್ಯಾರ್ಥಿಗಳಿಗೆ ಕೆಲ ಕೋರ್ಸ್ಗಳಿಗೆ ಮಾತ್ರ ಒಂದು ಫೀಸ್ ಅನ್ನೋದು ಕಡಿಮೆ ಆಗ್ತಿದೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ವಲ್ಪ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಇನ್ನೂ ಏನೇ ಒಂದು ಅಪ್ಡೇಟ್ಸ್ ಬಂದರೂ ನೆಕ್ಸ್ಟ್ ನಮಗೆ ಕಡೆ ಬಂದರೂ ಕೂಡ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಏನೇ ಒಂದು ಅಪ್ಡೇಟ್ಸ್ ಬಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಟಕ್ ಅಂತ ತಿಳಿಸ್ತೀವಿ. ಅದಕ್ಕೋಸ್ಕರ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.